ಎಸ್, ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ. ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ನ ವಿಶೇಷ ಜಿಕೆ ಮೈಂಡ್ ಮ್ಯಾಪಿಂಗ್ ತರಗತಿಗೆ ಸ್ವಾಗತ. ಸೊ ಇಂದಿನ ಮೈಂಡ್ ಮ್ಯಾಪಿಂಗ್ ತರಗತಿಯಲ್ಲಿ ನಾವು ಚಿನ್ನ, ಗೋಲ್ಡ್ ಅನ್ನ ಇಟ್ಟುಕೊಂಡು ನಾವು ಹೇಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನ ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ಬಹುದು, ವಿಷಯವನ್ನ ಹೇಗೆ ನಾವು ಒಂದಕ್ಕೊಂದು ಎಣಿತಾ ಹೋಗ್ಬಹುದು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನೋಡೋಣ. ಸೊ ಈ ಜಿಕೆ ಮೈಂಡ್ ಮ್ಯಾಪಿಂಗ್ ತುಂಬಾ ವಿಶೇಷವಾದ ವಿಧಾನ. ಇದು ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನ ತಿಳಿದುಕೊಳ್ಳಲು, ಹೆಚ್ಚು ಕನ್ಫ್ಯೂಷನ್ ಗಳನ್ನ ಕಡಿಮೆ ಮಾಡುವಂತಹ ಅತ್ಯುತ್ತಮ ಒಂದು ಓದುವ ತಂತ್ರ ಅಂತ ನಾವು ಹೇಳ್ಬಹುದು. ಎಸ್ ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋಣ. ಚಿನ್ನ ಇದು ಅತಿ ಬೆಲೆ ಬಾಳುವ ಲೋಹ. ಚಿನ್ನ ಮತ್ತು ಪ್ಲಾಟಿನಿಯಂ ಅಂತ ಕರಿತೀವಿ. ಚಿನ್ನ, ಪ್ಲಾಟಿನಂ ಹೆಚ್ಚು ಬೆಲೆ ಬಾಳುವ ಲೋಹ. ಸೊ ಇದು ತುಕ್ಕು ಹಿಡಿಯೋದಿಲ್ಲ, ಇದು ವಿಶೇಷತೆ. ಸೊ ಹೆಂಗ್ ನಾವು ಕಬ್ಬಿಣ, ನೀರು, ಗಾಳಿ ಸಂಪರ್ಕ ಬಂತಂದ್ರೆ ತುಕ್ಕು ಹಿಡಿದು ಬಿಡುತ್ತೆ. ಆದ್ರೆ ಈ ಚಿನ್ನ ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸುವುದಿಲ್ಲ, ಇದು ತುಕ್ಕು ಹಿಡಿಯುವುದಿಲ್ಲ. ಹಾಗಾಗಿ ಇದರ ವಿಶೇಷತೆ. ಅದರ ಜೊತೆಗೆ ಇದನ್ನ ಹಳದಿ ಲೋಹ ಅಂತಾನು ಕರಿತೀವಿ. ಪ್ಲಸ್ ಇದು ಅಧಿಕ ಪ್ರಮಾಣದ ತನ್ಯ ಮತ್ತು ಕುಟ್ಯ. ತನ್ಯ ಎಂದರೆ ತಂತಿ ಮಾಡುವ. ಸುಮಾರು 1 ಗ್ರಾಮ್ ನೀವು ಬಂಗಾರವನ್ನ ತೆಗೆದುಕೊಂಡ್ರೆ 2 ಮೀಟರ್ಗಿಂತ ಹೆಚ್ಚು ನೀವೇನ್ ಮಾಡ್ಬೋದು, ತಂತಿ ಅಂದ್ರೆ ಅಷ್ಟು ತನ್ಯ ಗುಣವನ್ನ ಹೊಂದೈತಿ. ಹಂಗ ಆಳೆ, ಕುಟ್ಟೆ ಅಂದ್ರೆ ಆಳೆ. ಸೊ ಅತಿ ಹೆಚ್ಚು ತನ್ಯ ಕುಟ್ಯತೆ ಗುಣ ಹೊಂದಿರುವುದು ಸಹ ಇದರ ಒಂದು ಬೆಲೆಗೆ ವಿಶೇಷತೆ ಆಗಿರುತ್ತೆ. ಇದರ ಒಂದು ಸಂಕೇತ AU ಆಗಿರುತ್ತೆ ಸ್ನೇಹಿತರೆ. ಈಗ ನಮಗೆ ಚಿನ್ನದ ಶುದ್ಧತೆಯನ್ನ ಕ್ಯಾರೆಟ್ ಮೂಲಕ ಅಳಿತೀವಿ. ಚಿನ್ನದ ಶುದ್ಧತೆಯನ್ನ ಕ್ಯಾರೆಟ್ ನಲ್ಲಿ ಅಳಿತೀವಿ. 22 ಕ್ಯಾರೆಟ್ ನೋಡಿ, 24 ಕ್ಯಾರೆಟ್ ಅಂದ್ರ ಅತಿ ಶುದ್ಧ ಇರೋದು, 99.99 ಶುದ್ಧತೆ ಇರುವಂತಹ ಒಂದು ಬಂಗಾರ. ಸೊ ಅದೇ ಆಭರಣ ಬಂಗಾರ ಅಂತ ಕರಿತೀವಿ. ಆಭರಣ ಬಂಗಾರ 22 ಕ್ಯಾರೆಟ್ 916 ಅಂತ ಕರಿತೀವಿ. ದಟ್ ಈಸ್ 91.6% ಏನಿರುತ್ತೆ, ಬಂಗಾರ ಇರುತ್ತೆ. ಉಳಿದ ಲೋಹದ ಆಭರಣ ಮಾಡುವಾಗ ಅದರೊಂದಿಗೆ ತಾಮ್ರವನ್ನ ಸೇರಿಸ್ತಾರೆ, ಸುಮಾರು 8%. ತಾಮ್ರ ಬಿಟ್ರೆ ಸತು, ಇವೆರಡರ ಒಂದನ್ನ ಸೇರಿಸ್ತಾರೆ, 8%. ಹಾಗಾದ್ರೆ ಚಿನ್ನದ ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಸೇರಿಸುವ ಲೋಹ ಅಂತ ಕೇಳ್ತಾನ ತಾಮ್ರ ಬಿಟ್ರೆ ಸತು. ಎಸ್, ಇನ್ನು ಮಾನವ ಮೊದಲು ಸಂಶೋಧನೆ ಮಾಡಿದ ಲೋಹ ಅಂತ ಕೇಳಿದ್ರೆ ನೋಡ್ರಿ, ಮೊದಲು ಸಂಶೋಧನೆ ಮಾಡಿದ್ದು ಚಿನ್ನ. ಆದ್ರೆ ಮೊದಲು ಮಾನವ ಬಳಸಿದ ಲೋಹ ಅಂತ ಬಂದ್ರೆ ತಾಮ್ರ ಆಗಿರುತ್ತೆ. ಮಾನವ ಬಳಸಿದ ಮೊದಲ ಲೋಹ ತಾಮ್ರ, ಸಂಶೋಧನೆ ಮಾಡಿದ ಲೋಹ ಚಿನ್ನ. ಎಸ್, ಓಕೆ. ಇನ್ನು ಈ ಚಿನ್ನದ ವಿಶೇಷತೆಯಲ್ಲಿ ನಾವು ಬಂದಾಗ ಆವರಣ ಅಂತ ಬಂದ್ರಲ್ಲ, ಈ ಕೆಲವು ರೋಲ್ಡ್ ಗೋಲ್ಡ್ ಅಂತ ಬರುತ್ತೆ. ರೋಲ್ಡ್ ಗೋಲ್ಡ್ ಅಂದ್ರೆ ನಕಲಿ ಚಿನ್ನ ಅಂತೀವಿ. ಇದು ರೋಲ್ಡ್ ಗೋಲ್ಡ್ ಚಿನ್ನದ ತರಾನೇ ಇರುತ್ತೆ. ಈ ರೋಲ್ಡ್ ಗೋಲ್ಡ್ ಮಾಡ್ಲಿಕ್ಕೆ ಅಲ್ಯೂಮಿನಿಯಂ ಮತ್ತು ತಾಮ್ರ, ಅಲ್ಯೂಮಿನಿಯಂ ಅನ್ನ 90% ಅಲ್ಯೂಮಿನಿಯಂ, 10% ತಾಮ್ರ. ಈ ಅಲ್ಯೂಮಿನಿಯಂ ತಾಮ್ರ ಸೇರಿಸಿ ಏನ್ ಮಾಡಿರ್ತಾರೆ, ರೋಲ್ಡ್ ಗೋಲ್ಡ್ ಆಗಿರುತ್ತೆ. ರೋಲ್ಡ್ ಗೋಲ್ಡ್ ನಲ್ಲಿರುವ 2 ಲೋಹಗಳು ಅಂತ ಕೇಳ್ತಾರೆ. ಎಸ್, ಅಲ್ಯೂಮಿನಿಯಂ ಮತ್ತು ತಾಮ್ರ. 90% ಅಲ್ಯೂಮಿನಿಯಂ, 10% ತಾಮ್ರ. ಇನ್ನು ಈ ಚಿನ್ನ ಯಾವ ದ್ರವದಲ್ಲಿ ಕರಗುತ್ತೆ ಅಂತ ಕೇಳಿದ್ರೆ, ಚಿನ್ನ ಕರಗುವ ದ್ರವರಾಜ ಅಂತ ಕರಿತೀವಿ. ಅಕ್ವಾರೇಜಿಯಾ, ಇಟ್ ಇಸ್ ಇಂಪಾರ್ಟೆಂಟ್. ಚಿನ್ನ ಕರಗಿಸಿಕೊಳ್ಳುವ ದ್ರವ ಅಕ್ವಾರೇಜಿಯಾ. ಇದು 2 ಆಮ್ಲಗಳ ಮಿಶ್ರಣ. ಒಂದು ಹೈಡ್ರೋಕ್ಲೋರಿಕ್ ಆಮ್ಲ HCl, ಇನ್ನೊಂದು HNO3 ನೈಟ್ರಿಕ್ ಆಮ್ಲ. ಸೊ ಇವೆರಡರ ರೇಷಿಯೋ ಕೇಳ್ತಾನೆ. HCl 3 ಅನುಪಾತ ಇದ್ರೆ ಇದು 1, ದಟ್ ಈಸ್ 3:1. ಇದು 3 ಲೀಟರ್ ಇದ್ರೆ ಇದು 1 ಲೀಟರ್. 3 ಲೋಟ 1 ಲೋಟ. ಸೊ 3ರ ಪ್ರಮಾಣ 1ರ ಪ್ರಮಾಣ, ಈ ರೇಷಿಯೋ ಕೇಳ್ತಾನೆ. HCl 3 ಇರ್ಬೇಕು, HNO3 ಇರ್ಬೇಕು. ಸೊ ಸಮ್ ಟೈಮ್ಸ್ ಏನ್ ಮಾಡ್ತಾನೆ, ಮೊದಲು ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕೊಟ್ಟಾಗ 1:3 ಮಾಡ್ಬೇಕು. ಅದೇ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು HNO3 ಕೇಳಿದ್ರೆ 3:1. ಅಂದ್ರೆ HCl 3, HNO3 1. ಇದನ್ನ ನೆನ್ಪಿಡಕ, 3 ಇದ್ದಲ್ಲಿ 3 ಬರಲ್ಲ. ಇಲ್ಲಿ ನೋಡ್ರಿ, 3 ಇದ್ದಲ್ಲಿ 3 ಬರಲ್ಲ. 3 ಇಲ್ಲಿಲ್ಲ, ಇಲ್ಲಿ ಬರುತ್ತೆ, ಇಲ್ಲಿ 1 ಬರುತ್ತೆ. ಎಸ್, ಇನ್ನು ಇದನ್ನು ಹೊರತುಪಡಿಸಿದಂತೆ ಇದರ ಅನ್ವರ್ತಕ ನಾಮವಾಗಿ ಇದು ಹೆಚ್ಚು ಬೆಲೆ ಬಾಳೋದಾಗಿರೋದ್ರಿಂದ ಸೊ ಇದನ್ನ ಈ ರೀತಿಯ ಒಂದು ಅಂಶಕ್ಕೆ ಏನ್ ಮಾಡ್ತಾನೆ, ಪ್ರಶ್ನೆ ಕೇಳ್ತಾನೆ. ನೋಡ್ರಿ, ಹಸಿರು ಚಿನ್ನ ಅಂತ ಯಾವ್ದನ್ನ ಕರೀತಾರ ಅಂತ ಕೇಳ್ತಾನೆ. ಹಸಿರು ಚಿನ್ನ ಬಿದಿರು.
ಬಿದಿರನ್ನ ಹಸಿರು ಚಿನ್ನ ಅಂತ ಕರೀತಾರೆ. ಕ್ವಶನ್ ಬಹಳಷ್ಟು ಬಾರಿ ಆಗಿದೆ. ಇನ್ನು ಕೆಂಪು ಚಿನ್ನ ಅಂತ ಯಾವ್ದನ್ನ ಕರೀತಾರೆ? ಕೇಸರಿ. ಕೇಸರಿಯನ್ನ ಕೆಂಪು ಚಿನ್ನ ಅಂತ ಕರೀತಾರೆ. ಕೇಸರಿ ಇದು ಜಮ್ಮು ಕಾಶ್ಮೀರ ಅತಿ ಹೆಚ್ಚು ಬೆಳೀತಾರೆ. ಹೂವಿನ ಶಲಕಾಗ್ರ ಮತ್ತು ಕೇಸರ ಅಂತ ಬರುತ್ತೆ. ಸೊ ಆ ಹೂವಿನ ಗಂಡು ಭಾಗ ಕೇಸರ, ಆ ಕೇಸರದಿಂದ ಕೇಸರಿಯನ್ನ ತಯಾರಾಗ್ತಾರೆ. ಕೆಂಪು ಚಿನ್ನ ಕೇಸರಿ. ಇನ್ನು ಬಿಳಿ ಚಿನ್ನ, ಶ್ವೇತ ಚಿನ್ನ ಅಂತ ಬಂದ ಪರೀಕ್ಷೆಯಲ್ಲಿ ಕೇಳಿದ್ರೆ, ಶ್ವೇತ ಚಿನ್ನ, ಬಿಳಿ ಚಿನ್ನ. ಹತ್ತಿ, ಹತ್ತಿಯನ್ನ ಬಿಳಿ ಚಿನ್ನ ಅಂತ ಕರೀತಾರೆ. ಇದು ವಾಣಿಜ್ಯ ಬೆಳೆ ಆಗಿರುತ್ತೆ. ಇನ್ನು ಚಿನ್ನದ ಎಳೆ ಅಂತ ಕರೆಯೋದು ರೇಷ್ಮೆ. ರೇಷ್ಮೆಯನ್ನ ಚಿನ್ನದ ಎಳೆ ಅಂತ ಕರೀತಾರ. ಚಿನ್ನದ ನಾರು ಅಂತ ಕರೆಯುವುದು ಸೆಣಬು. ಸೆಣಬನ್ನ ಚಿನ್ನದ ನಾರು ಅಂತ ಕರೀತಾರೆ. ಸೆಣಬು ಇದು ಮನ್ಮನ್ ಕೇಳಲ್ಲ. ಇದು ಸಸ್ಯದ ಕಾಂಡ ನೋಡ್ರಿ. ಸೆಣಬು ಸಸ್ಯದ ಯಾವ ಭಾಗ ಅಂದ್ರೆ ಕಾಂಡ. ಕ್ಯಾರೆಟ್ ಗಜ್ಜರಿ ಬೇರು, ಮೂಲಂಗಿ ಬೇರು, ಮೊಗ್ಗು ಯಾವುದು ಲವಂಗ, ಲವಂಗ ಮೊಗ್ಗು, ಮುಚ್ಚಿದ ಮೊಗ್ಗು ಲವಂಗ. ಏಲಕ್ಕಿ ಕಾಯಿ. ಬೀಟ್ರೂಟ್, ಬೀಟ್ರೂಟ್ ರೂಟ್ ಆಯ್ತು ಅಲ್ಲಿ, ಬೇರು. ಸೊ ಸಸ್ಯಗಳು ಆಹಾರ ತಯಾರಿಸಿದ್ದನ್ನ ಕೆಲವು ತನ್ನ ವಿಭಿನ್ನ ಭಾಗಗಳಲ್ಲಿ ಸಂಗ್ರಹಿಸಿರ್ತಾವ. ಅದ್ರ ಮೇಲೆ ಪ್ರಶ್ನೆ ಕೇಳ್ತಿರ್ತಾವ. ಸೆಣಬು ಒಂದು ಕಾಂಡದ ಭಾಗ. ಕಬ್ಬುನು ಕಾಂಡ. ಈ ರುದ್ರಾಕ್ಷಿ, ರುದ್ರಾಕ್ಷಿ ಬರುತ್ತಲ್ಲ, ಅದು ಹಣ್ಣು ನೋಡ್ರಿ, ಹಣ್ಣಿನ ಭಾಗ ಅದು. ಸಸ್ಯದ ರುದ್ರಾಕ್ಷಿ ಗಿಡದ ಹಣ್ಣಿನ ಭಾಗ ರುದ್ರಾಕ್ಷಿ. ಸೊ ಏಲಕ್ಕಿ ಬಂದ್ರೆ ಏಲಕ್ಕಿ ಕಾಯಿ, ಗಜ್ಜರಿ ಬೇರು, ಮೂಲಂಗಿ ಬೇರು, ಆಲೂಗಡ್ಡಿ ಬಹಳ ಸರಿ ಕೇಳ್ಯಾನ ಕಾಂಡ. ಆಲೂಗಡ್ಡಿ, ಅರಿಶಿನ, ಶುಂಠಿ, ಇವು ಮೂರು ನೆನಪಿಟ್ಬಿಡ್ರಿ. ಆಲೂಗಡ್ಡಿ, ಅರಿಶಿನ, ಶುಂಠಿ ಇವು ಮೂರು ಸಸ್ಯದ ಕಾಂಡದ ಭಾಗಗಳು. ಇನ್ನು ದ್ರವರೂಪದ ಚಿನ್ನ, ಪೆಟ್ರೋಲಿಯಂ. ದ್ರವರೂಪದ ಚಿನ್ನ ಅಂತ ಯಾವ್ದನ್ನು ಕರಿತೀವಿ? ಪೆಟ್ರೋಲಿಯಂ. ಇನ್ನು ಚಿನ್ನದ ಹುಡುಗಿ, ಚಿನ್ನದ ಹುಡುಗಿ ಅಂತ ಹೇಳಿ ಪಿ.ಟಿ. ಉಷಾ ಅಂತ ಕರೀತಾರೆ. ಪಿ.ಟಿ. ಉಷಾ. ಯಾಕಂದ್ರೆ ಮೊದಲ ಬಾರಿಗೆ ಅಥ್ಲೆಟಿಕ್ಸ್ ನಲ್ಲಿ ಮೊದಲ ಬಾರಿಗೆ ಏನೋ ಪದಕವನ್ನ ತಂದುಕೊಟ್ಟಕ್ಕೆ ಇದಕ್ಕ ಚಿನ್ನದ ಹುಡುಗಿ ಅಂತ ಕರೀತಾರೆ. ಅದೇ ಹಿಮಾ ದಾಸ್ ಅನ್ನ ಬಂಗಾರದ ಜಿಂಕೆ ಅಂತ ಕರೀತಾರೆ. ಹಿಮಾ ದಾಸ್ ಇವರು ಸಹ ಅಥ್ಲೆಟಿಕ್ಸ್ ನಲ್ಲಿ ಹೆಚ್ಚು ಬಂಗಾರದ ಪದಕಗಳನ್ನ ತಂದುಕೊಡ್ತಾರೆ. ಹಂಗಾಗಿ ಇವರನ್ನ ಬಂಗಾರದ ಜಿಂಕೆ ಅಂತ ಕರೀತಾರೆ. ನೋಡ್ರಿ ಎಷ್ಟು ಚಂದ ಮೈಂಡ್ ಮ್ಯಾಪಿಂಗ್ ಆಯ್ತು. ಹಿಂಗ್ ಒಂದು ವಿಷಯವನ್ನ ನೀವು ಕನೆಕ್ಟ್ ಮಾಡ್ತಾ ಹೋದ್ರೆ ನೀವು ಮುಗಿತಾ ಅನ್ಬೇಡ್ರಿ, ಇನ್ನು ಇದೆ ನಿಮಗೆ ಒಂದು ಸರಳ ರೂಪದಲ್ಲಿ ಮೈಂಡ್ ಮ್ಯಾಪಿಂಗ್ ಅನ್ನ. ಕಾಗೆ ಬಂಗಾರ ಅಂತ ಒಂದು ಬರುತ್ತೆ, ನೆನ್ಪಿಟ್ಕೋರಿ ಇಲ್ಲೇ. ಕಾಗೆ ಬಂಗಾರ, ಅಬ್ರಕವನ್ನ ಕಾಗೆ ಬಂಗಾರ ಅಂತ ಕರಿತೀವಿ. ಅಬ್ರಕ ಕಾಗೆ ಬಂಗಾರ. ಹಾಗೆ ಕಾಗೆ ಬಂಗಾರ, ಅಬ್ರಕ, ಹಸಿರು ಚಿನ್ನ ಬಿದಿರು, ಕೆಂಪು ಚಿನ್ನ ಕೇಸರಿ, ಬಿಳಿ ಚಿನ್ನ ಹತ್ತಿ, ಚಿನ್ನದ ಎಳೆ ರೇಷ್ಮೆ, ಚಿನ್ನದ ನಾರು ಸೆಣಬು, ದ್ರವರೂಪದ ಚಿನ್ನ ಪೆಟ್ರೋಲಿಯಂ, ಚಿನ್ನದ ಹುಡುಗಿ ಪಿ.ಟಿ. ಉಷಾ, ಬಂಗಾರದ ಜಿಂಕೆ ಹಿಮಾ ದಾಸ್, ಚಿನ್ನ ಕರಗಿಸಿಕೊಳ್ಳುವ ದ್ರಾವ ಅಕ್ವಾರಿಜಿಯಾ, ಮನುಷ್ಯ ಸಂಶೋಧಿಸಿದ ಮೊದಲ ಲೋಹ ಚಿನ್ನ, ಬಳಸಿದ ಲೋಹ ತಾಮ್ರ, ಚಿನ್ನದ ಆವರಣದೊಂದಿಗೆ ಸೇರಿಸುವ ಲೋಹ ತಾಮ್ರ, ಶುದ್ಧ ಚಿನ್ನ 22 ಕ್ಯಾರೆಟ್. ಇದು ಮುಕ್ತ ರೂಪದಲ್ಲಿ ಸಿಗುತ್ತೆ ನೋಡ್ರಿ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಯಾವುದೇ ಅದಿರದೊಂದಿಗೆ ಸೇರಲ್ಲ, ಮುಕ್ತ ರೂಪದಲ್ಲಿ ಸಿಗುತ್ತೆ. ಮುಕ್ತ ರೂಪದಲ್ಲಿ ದೊರೆಯುತ್ತೆ. ಆಮೇಲೆ ಯಾವುದೇ ಗಾಳಿ ನೀರಿನೊಂದಿಗೆ ಹೊರಸಲ್ಲ, ಅದು ತುಕ್ಕಿಡಿಯೋದಿಲ್ಲ. ಇದು ಹೆಚ್ಚು ತನ್ಯ ಕುಟ್ಯ ಗುಣವನ್ನ ಹೊಂದೈತಿ. ಅಧಿಕ ಪ್ರಮಾಣದ ಸಾಂದ್ರತೆಯನ್ನ ಹೊಂದೈತ್ರಿ. ಇದು ಹೆಚ್ಚು ಸಾಂದ್ರತೆ, ಇದು ಸಾಂದ್ರತೆ ಹೆಚ್ಚು ಹೊಂದೈತಿ. ಇದರ ಸಾಂದ್ರತೆ ಹೆಚ್ಚು ಅಂದ್ರೆ ನಾವು ಕಬ್ಬಿಣದ ಗುಂಡು ತಗೊಂಡು ಪಾದರಸದಾಗ ಹಾಕಿದ್ರೆ ಕಬ್ಬಿಣದ ಗುಂಡು ತೇಲುತ್ತೆ ಪಾದರಸದಾಗ. ಯಾಕಂದ್ರೆ ಕಬ್ಬಿಣದ ಸಾಂದ್ರತೆ ಪಾದರಸಕ್ಕಿಂತ ಕಡಿಮೆ. ಅದನ್ನು ಚಿನ್ನದ ಗುಂಡು ಪಾದರಸದಾಗ ಹಾಕಿದ್ರೆ ಮುಳುಗುತ್ತೆ. ಯಾಕಂದ್ರೆ ಅದು ಚಿನ್ನದ ಸಾಂದ್ರತೆ ಪಾದರಸಕ್ಕಿಂತ ಹೆಚ್ಚು, ಅಂದ್ರೆ ಹೆಚ್ಚು ಸಾಂದ್ರತೆ ಉಳ್ಳುವಂತಹ ಒಂದು ಲೋಹ. ಸ್ನೇಹಿತರೆ, ಇಷ್ಟು ಚಿನ್ನವನ್ನ ಕುರಿತಾಗಿ ಒಂದು ಮೈಂಡ್ ಮ್ಯಾಪಿಂಗ್ ತರಗತಿ. ಹೀಗೆ ನಿರಂತರ ತರಗತಿಗಳಿಗಾಗಿ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಏನಂದ್ರೆ ಮೊಬೈಲ್ ಆ್ಯಪ್ ಏನೈತಿ
ಡಿಸ್ಕ್ರಿಪ್ಷನ್ ಬ್ಯಾಕ್ ಲಿಂಕ್ ಅನ್ನ ಹಾಕಲಾಗಿದೆ. ಸೊ ಆಸಕ್ತರು ಆ ಲಿಂಕ್ ಮೂಲಕ ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಪ್ಲಸ್ ತರಗತಿಗಳು, ಈ ರೀತಿಯ ತರಗತಿಗಳು ನಿಮಗೆ ಚಾಪ್ಟರ್ ವೈಸ್ GPSTR ಕೋರ್ಸ್, HSTR ಕೋರ್ಸ್, PSTR ಕೋರ್ಸ್ಗಳು ಲಭ್ಯವಿರುತ್ತವೆ. ಇದರ ಸದುಪಯೋಗವನ್ನ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಹೋಗೋಣ. ಧನ್ಯವಾದಗಳು ಸ್ನೇಹಿತರೆ.